ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಸಿಲುಕಿ ನಟಿ ರನ್ಯಾ ಜೈಲು ಪಾಲಾಗಿದ್ದಾರೆ. ಇದೀಗ ಇದೇ ನಟಿಗೆ ಡಿಆರ್ಐ ಶಾಕ್ ಕೊಟ್ಟಿದೆ. ಒಂದಲ್ಲ ಎರಡಲ್ಲ ಬರೋಬ್ಬರಿ 102 ಕೋಟಿ ದಂಡ ವಿಧಿಸಿದೆ. 1 ಕ್ವಿಂಟಾಲ್ಗೂ ಹೆಚ್ಚು ಚಿನ್ನ ಅಕ್ರಮ ಸಾಗಾಟ ದೃಢ. ರನ್ಯಾ ರಾವ್ಗೆ 102 ಕೋಟಿ ದಂಡ ಕಟ್ಟುವಂತೆ ನೋಟಿಸ್. ರನ್ಯಾ ರಾವ್ ಮಾಣಿಕ್ಯ ಸಿನಿಮಾ ಮೂಲಕ ಸ್ಯಾಂಡಲ್ವುಡ್ನಲ್ಲಿ ಪ್ರತ್ಯಕ್ಷವಾಗಿದ್ದ ನಟಿ. ಆದರೆ ಅದಕ್ಕಿಂತಲೂ ಹೆಚ್ಚು ಸುದ್ದಿಯಾಗಿದ್ದು ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ. ವಿದೇಶದಿಂದ ಅಕ್ರಮವಾಗಿ ಚಿನ್ನ ಸಾಗಿಸಿ ಸಿಕ್ಕಿಬಿದ್ದು ಜೈಲು ಪಾಲಾಗಿರುವ ಇದೇ ರನ್ಯಾ ರಾವ್ಗೆ ಡಿಆರ್ಐ ಮತ್ತೆ ಶಾಕ್ ಕೊಟ್ಟಿದೆ. ಬರೋಬ್ಬರಿ 102 ಕೋಟಿ ದಂಡ ಕಟ್ಟುವಂತೆ ನೋಟಿಸ್ ನೀಡಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ರನ್ಯಾ ರಾವ್ಗೆ ಡಿಆರ್ಐ ಶಾಕ್ ಕೊಟ್ಟಿದ್ದು 102.55 ಕೋಟಿ ರು ದಂಡ ಪಾವತಿಸುವಂತೆ ನೋಟಿಸ್ ನೀಡಿದೆ. ಅಡ್ಜುಡಿಕೇಷನ್ ಮಾಡಿ ಡಿಆರ್ಐ ನೋಟಿಸ್ ನೀಡಿದೆ. ಅಂದಹಾಗೆ ಮಾರ್ಚ್ 4ರಂದು ಗೋಲ್ಡ್ ಸೀಸ್ ಮಾಡಿ ರನ್ಯಾ ರಾವ್ರನ್ನ ಡಿಆರ್ಐ ಅಧಿಕಾರಿಗಳು ಬಂಧಿಸಿದ್ರು. ಇದೀಗ ಕಳ್ಳ ಸಾಗಾಣೆ ವಸ್ತುಗಳನ್ನು 6 ತಿಂಗಳಲ್ಲಿ ವಸೂಲಿ ಮಾಡಬೇಕಿದೆ. ರನ್ಯಾ ರಾವ್ ಅಕ್ರಮವಾಗಿ 127.3 ಕೆಜಿ ಚಿನ್ನ ಸಾಗಾಟ ಮಾಡಿದ್ದು ತನಿಖೆಯಲ್ಲಿ ದೃಢಪಟ್ಟಿದೆ. ಹೀಗಾಗಿ 102.55 ಕೋಟಿ ರು ದಂಡ ಪಾವತಿಸುವಂತೆ ಡಿಆರ್ಐ ನೋಟಿಸ್ ನೀಡಿದೆ. ಇಂದು ಜೈಲಿಗೆ ತೆರಳಿ ರನ್ಯಾ ಸೇರಿ 4 ಆರೋಪಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ. ದಂಡ ಪಾವತಿ ಮಾಡದಿದ್ರೆ ಆಸ್ತಿ ಮುಟ್ಟುಗೋಲು ಹಾಕಲು ಅವಕಾಶವಿದೆ. ಎರಡನೇ ಆರೋಪಿ ತರುಣ್ ಕೊಂಡೂರು ರಾಜು 67.6 ಕೆಜಿ ಚಿನ್ನ ಸಾಗಿಸಿದ್ದು ಆತನಿಗೂ 62 ಕೋಟಿ ದಂಡ ವಿಧಿಸಿದ್ದಾರೆ. ಸಾಹಿಲ್ ಜೈನ್ ಮತ್ತು ಭರತ್ ಜೈನ್ಗೆ 53 ಕೋಟಿ ದಂಡ ಕಟ್ಟುವಂತೆ ನೋಟಿಸ್ ನೀಡಿದ್ದಾರೆ. ಈ ಸಂಬಂಧ 2500 ಪುಟಗಳ ದಾಖಲೆಯನ್ನ ಕೋರ್ಟ್ಗೂ ಡಿಆರ್ಐ ಸಲ್ಲಿಸಿದೆ. ಕಾಫಿ ಪೌಸಾ ಅರ್ಜಿ ವಿಚಾರಣೆ ಸೆಪ್ಟೆಂಬರ್ 11ಕ್ಕೆ ಮುಂದೂಡಿಕೆಯಾಗಿದ್ದು ರನ್ಯಾ ರಾವ್ಗೆ ಟೆನ್ಷನ್ ಶುರುವಾಗಿದೆ. ಶಿವಪ್ರಸಾದ್, ಟಿವಿ9 ಬೆಂಗಳೂರು.